ಮೆಸೇಜ್ ಇದೆ ನಿಮಗೆಲ್ಲ. ಇಡೀ ನಮ್ಮ ಫ್ಯಾಮ್ಲಿ ಥರ ಇದ್ದೀರಾ ನೀವೆಲ್ಲ. ನನ್ನ ಕಡೆಯಿಂದ ಹೆಲ್ಪ್ ಆಗಬೇಕು ನಿಮ್ಮ ಕಡೆಯಿಂದ ನನಗೆ. ನನ್ನ ಹೆಸರು ತಬಸ್ಸುಮ್ ಅಂತ. ನನ್ನ ಮದುವೆ ಆಗಿ 12 ವರ್ಷ ಆಗಿದೆ. 12 ವರ್ಷ ಆಗಿದ್ಮೇಲೆ ನಾವು ಒಂದು 7 ವರ್ಷ ಆರಾಮಾಗಿದ್ದರು. ಹಂಗೆ ಯಾರಿಲ್ಲ ನನ್ನ ಜೊತೆಗೆ ಅಂತ ಏನೋ ಬಂದು ಕೈ ಕಾಲು ಇಳಿದ್ರು ನಾನು ಮದುವೆ ಮಾಡ್ಕೊಂಡೆ ನನ್ನ ಹಸ್ಬೆಂಡ್ಗೆ. ಹೆಂಗೋ ನಾವು ಆರಾಮಾಗಿದ್ದರು. ಆಮೇಲೆ ಆರಾಮಾಗಿ ಇದ್ದಿದ್ದಾಗೆ ಆಮೇಲೆ ಒಂದು ನಮ್ಮದು ಪ್ರಾಪರ್ಟಿದು ಸ್ವಲ್ಪ ಏನೇನೋ ಆಯಿತು, ಪ್ರಾಬ್ಲಮ್ ಆಯಿತು. ಅದ್ರ ಬಗ್ಗೆ ತುಂಬ ಇದಾಯಿತು. ಅದು ಗಲಾಟೆ ಎಲ್ಲ ಆಗಿದೆ. ಆಲ್ರೆಡಿ ಇದು ಕಂಪ್ಲೇಂಟಲ್ಲಿ ಮೆನ್ಷನ್ ಎಲ್ಲ ಆಗಿದೆ, ಇದರಲ್ಲಿ ಏನೇನಾಗಿದೆ ಅಂತ. ಕಂಪ್ಲೇಂಟ್ ನಂಬರ್ ನೋಡ್ಕೊಂಡ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಅದ್ರ ಮೇಲೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲ ನಂದು ದುಡ್ಡು ಗಿಡ್ಡು ಎಲ್ಲ ಲಾಸ್ ಮಾಡಿ, ನಾಶ ಮಾಡಿ, ಎಲ್ಲ ಮಾಡಿ ನನಗೆ ಬೀದಿಗೆ ತೊಗೊಂಡ್ಬಂದು ಬಿಟ್ಬಿಟ್ಟು ಎಲ್ಲೋ ಹೋಗಿ ಬಚ್ಚಿಟ್ಟಿದ್ದಾರೆ. ಯಾರೋ ಸಮಿ ಕಡೆಯವರು. ಇವ್ರ ಹೆಸರು ಸಮಿ ಅಂತ, ಸಮಿ ಆ್ಯಂಡ್ ಜುನೇದ್ ಅಂತ ಇವ್ರದ್ದು. ಇವನು ಅಕ್ಕನ ಮಗ ಜುನೇದು, ಇವನು ಬಂದು ಸಮಿ ಅಂತ. ಇವ್ರು ಬಂದು ನಮ್ಮ ಹಸ್ಬೆಂಡು. ಇವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆಲ್ರೆಡಿ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಹುಡುಕಾಡ್ತಾ ಇದ್ದೀನಿ. ಎಲ್ಲಿ ಹೇಳಿದ್ರೇನು ಯಾರು ನನಗೆ ಹಿಡ್ಕೊಡ್ತಾ ಇಲ್ಲ. ಆದರೆ ಸಮಿ ಒಂದು ಸಲ ಫೋನ್ ಮಾಡಿದ್ರೆ ಇವನು ರಿಸೀವ್ ಮಾಡ್ದೆ. ಏನಂದರೆ ನಮ್ಮ ಹಸ್ಬೆಂಡು ರಿಸೀವ್ ಮಾಡಿದ್ರು. ಏನಂದರೆ ನಾನು ಸಮಿ ಮನೆಯಲ್ಲೇ ಇದ್ದೀನಿ, ನಾನು ಎಲ್ಲೂ ಹೋಗಿಲ್ಲ, ನನಗೆ ಮೈ ಸರಿಯಾಗಿಲ್ಲ, ವಾಸೆ ಮಾಡ್ಕೊಂಡು ಬರ್ತೀನಿ ಅಂತ ತಿರ್ಗಾ ಸ್ವಿಚ್ ಆಫ್ ಮಾಡ್ತೀನಿ. ನನಗೆ ಆವತ್ತು ಫೋನ್ ಸ್ವಿಚ್ ಆಫ್ ಆನ್ ಮಾಡಿಬಿಟ್ಟು ಅಷ್ಟು ಹೇಳಿದ್ರು, ನಾನು ತೊಂದರೆದಲ್ಲಿದ್ದೀನಿ, ನಾನು ದುಡ್ಡಿಲ್ಲ ನನ್ನ ಹತ್ರ ಅಂತ. ಆಲ್ರೆಡಿ ನನ್ನ ಹತ್ರ ಎತ್ಕೊಂಡು ಹೋಗಿದ್ರು ಇವರು. ದುಡ್ಡು ಎತ್ಕೊಂಡು ಹೋಗಿದ್ರು, ಒಡವೆ ಎತ್ಕೊಂಡು ಹೋಗಿದ್ರು. ಅಷ್ಟುವರೆಗೂ ಇವರು ಯಾರು ಸಮಿ ಕಡೆಯವ್ರು ಬಂದು ಎಷ್ಟು ಇವ್ರು ದುಡ್ಡು ಒಡವೆ ಎಲ್ಲ ಇಟ್ಕೊಂಡಿದ್ರು, ಅಷ್ಟು ಗಂಟ ಇವರು ಆರಾಮಾಗಿ ತಿನ್ಕೊಂಡು ಆರಾಮಾಗಿದ್ದರು. ಜೈಸೆ ಖಾಲಿ ಆಗಿಬಿಡ್ತು ಅವ್ರ ಹತ್ರ. ಇವ್ರೇನು ಮಾಡಿಬಿಟ್ಟಿದ್ದಾರೆ, ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಇವ್ರು ಬಂದು ನನ್ನ ಹತ್ರ 1.5 ತಿಂಗಳು ಆಗಿದೆ. ನಮ್ಮ ಹಸ್ಬೆಂಡ್ ಬಂದು 1.5 ತಿಂಗಳಿಂದ ನಾನು ಹುಡುಕಾಡ್ತಾ ಇದ್ದೀನಿ. ನಾನಂತೂ ಹುಚ್ಚಿ ಥರ ಆಗಿಬಿಟ್ಟಿದ್ದೀನಿ. ನನಗೆ ಅಂತೂ ತಡೆಯೋಕ್ಕಾಗ್ತಾಯಿಲ್ಲ. ನಾನು ಹಬ್ಬ ಆಗಿದ್ಮೇಲೆ 4 ದಿನ ಅವ್ರು ಹೇಳಿದ್ರು, ಏನೋ ನಾನು ಫೋನ್ ಮಾಡಿದ್ದಕ್ಕೆ ಎಲ್ಲಿದ್ದೀರಾ ರೀ ಅಂದರೆ, ನಾನು ಎಲ್ಲೂ ತೊಂದರೆದಲ್ಲಿದ್ದೀನಿ, ನಾನು ಕಷ್ಟದಲ್ಲಿದ್ದೀನಿ, ನಾನು ಮನೆ ಹತ್ರ ಬರೋಕ್ಕಾಗ್ತಾಯಿಲ್ಲ ನನಗೆ, ನಾನು ಏನಿರೋದು ನಿನಗೆ ಮಾತಾಡ್ತೀನಿ, ಫೋನಲ್ಲಿ ಮಾತಾಡ್ತೀನಿ ಅಷ್ಟು ಹೇಳಿದ್ರು ಅಷ್ಟೇ ಅವರು. ಆಮೇಲೆ ನಾನು ಗಾಬರಿ ಆಗಿಬಿಟ್ಟು ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ, ಎಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಎಲ್ಲಿ ಓಡೋಗ್ಬಿಟ್ಟಿದ್ದಾರೆ, ಯಾರ ಜೊತೆಗಿದ್ದಾರೆ ಅಂತ. ಆದರೆ ಇವರೆಲ್ಲ ಸಪೋರ್ಟು 2 ಕಡೆಯಿಂದ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇವ್ರನ್ನ ಹೆಣ್ಸರನ್ನ ಬಿಟ್ಟು ನಮ್ಮ ಹಸ್ಬೆಂಡ್ನ ಫಸ್ಟು ಹತ್ರ ಕರೆಸಿಬಿಟ್ಟು ಆಮೇಲೆ ಇವರು ಈ ಥರ ನಾಟಕ ಆಡ್ತಾಯಿದ್ದಾರೆ ಸಮಿ ಅವರು. ಆಲ್ರೆಡಿ ನಾನು ಸಮಿ ಕಡೆ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. ಅವ್ರ ಸಿಸ್ಟರ್ ಮನೆ ತೋರ್ಸೋಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಅವ್ರದ್ದು ಅಡ್ರೆಸ್ಸು ಸಿಗ್ತಾಯಿಲ್ಲ, ಸಿಗ್ತಾಯಿಲ್ಲ, ಪತ್ತಾ ಸಿಗ್ತಾಯಿಲ್ಲ. ಕಾನೂನಿಂದ ನಾನು ಹೆಲ್ಪ್ ಕೇಳ್ತಾ ಇದ್ದೀನಿ. ಆಮೇಲೆ ಅಸ್ಮಾ ಅವ್ರನ್ನ ಹೇಳಿದ್ದೀನಿ ನಾನು, ಏನಿರೋದು ನೀವು ಇದ್ರ ಮೇಲೆಯಿಂದ ನೀವು ಹೆಲ್ಪ್ ಮಾಡಿ. ಯಾಕಂದರೆ ನನ್ನ ಮನೆಗೋಸ್ಕರ ನನಗೆ ತಲೆನೂ ಓಡ್ತಾ ಇಲ್ಲ. ನಾನು ಏನು ಮಾಡಬೇಕು ಅಂತ ನನಗೆ ಏನು ದಾರಿನೂ ಕಾಣಿಸ್ತಾ ಇಲ್ಲ. ನಾನು ಎಲ್ಲಿ ಹೋಗಬೇಕು ಅಂತ ನನಗೆ ಅರ್ಥನೂ ಆಗ್ತಾ ಇಲ್ಲ. ಅದಕ್ಕೆ ನಾನು ಬೀದಿಗೆ ಬಂದು ನಿಲ್ಸ್ಕೊಂಡಿದ್ದಕ್ಕೆ ನಮ್ಮ ಹುಡುಗಿ ಇವಳು ಅಸ್ಮಾ ಕಡೆಯವರು ಅಂತ ಅವ್ರು ಸಿಗ್ಬಿಟ್ಟು ನನಗೆ ಏನು ಒಂದು ದಾರಿ ತೋರಿಸ್ತೀನಿ ಬನ್ನಿ ನೀವು ಅಂತ ಕರ್ಕೊಂಡು ಬಂದಿದ್ದಾರೆ. ನನಗೆ ಒಂದು ಭರೋಸೆ ಇದೆ. ಫಸ್ಟು ಕಾನೂನು ಮೇಲೆ, ಆಮೇಲೆ ಮೀಡಿಯಾ ಅವ್ರ ಮೇಲೆ, ಆಮೇಲೆ ತರ್ಡ್ ಬಂದು ಅಸ್ಮಾ ಮೇಲೆ ಭರೋಸೆ ಇದೆ ನನಗೆ. ನಾನು ಏನು ಮಾಡಬೇಕು ಅಂತ ಏನಾದರೂ ಒಂದು ದಾರಿ ಸಿಕ್ಕುತ್ತೆ. ನನ್ನ ಹಸ್ಬೆಂಡ್ ನನ್ನ ಮುಂದೆ ಬಂದು ನಿಂತ್ಕೊತಾರೆ. ಆಮೇಲೆ ಏನಿರೋದು ಗೊತ್ತಾಗ್ಬಿಡುತ್ತೆ ಅಂತ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನನ್ನ ಫೋಟೋನು ತೋರಿಸ್ತಾ ಇದ್ದೀನಿ. ಇವ್ರು ಬಂದು ನಮ್ಮ ಹಸ್ಬೆಂಡು. ಎಲ್ಲಾದರೂ ನೋಡಿದ್ರೆ ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ, ಸ್ವಲ್ಪ ಮಾಹಿತಿ ಕೊಡಿ ನೀವು ಎಲ್ಲ ಸೇರಿ. ಮೇಡಮ್, ತಾವು ಯಾವಾಗ ನೋಡಿದ್ರು ನ್ಯಾಯ ಅಂತ ಓಡಾಡ್ತಾ ಇದ್ದೀರಾ. ಈಗ ಮತ್ತೆ ತಮ್ಮ ಮುಂದೆ ಒಂದು ನ್ಯಾಯ ಬರಬೇಕು ಅಂತ ಹೇಳಿ ಒಂದು ಮಹಿಳೆಯರು ಬಂದಿದ್ದಾರೆ. ಏನು ಇಷ್ಟಪಡ್ತೀರಾ ಸರ್? ನಮಸ್ಕಾರ, ನನ್ನ ಹೆಸರು ಅಸ್ಮಾ ಖಾನಮ್ ಅಂತ. ಈಕೆ ನ್ಯಾಯ ಬೇಕು ಅಂತ ಬಂದಿದ್ದಾರೆ. ಇವರ ಕಷ್ಟ ಕೇಳಿ ನನಗೆ ತುಂಬ ಜಾಸ್ತಿ ದುಃಖ ಆಯಿತು. ಯಾಕೆ ಅಂತ ಹೇಳಿದ್ರೆ, ಇವರು ಬೇರೆಯವರ ಕಷ್ಟಕ್ಕೆ ನಿಲ್ಲುವಂಥ ಮಹಿಳೆ. ಇವಾಗವರೆಗೂ ನಾನು ಇವ್ರ ಬಗ್ಗೆ ಕೇಳಿರೋದೇನಂತ ಹೇಳಿದ್ರೆ, ಯಾವುದೇ ಮಧ್ಯರಾತ್ರಿ ಸಹ ಯಾವುದೇ ಒಂದು ಮಹಿಳೆ ಹೋಗ್ಬಿಟ್ಟು ನನಗೆ ಕಷ್ಟ ಇದೆ ಅಂತ ಹೇಳಿದ್ರೆ, ಈಕೆ ರಾತ್ರಿ ನೋಡಲ್ಲ, ಹಗಲು ನೋಡಲ್ಲ, ಅವ್ರಿಗೋಸ್ಕರ ನಿಲ್ಲುವಂತಹ ಮಹಿಳೆ. ತುಂಬ ಅನಾಥಾಶ್ರಮಗಳಲ್ಲಿರೋ ಮಹಿಳೆಯರಿಗೆ ಎಲ್ಲರಿಗೂ ತುಂಬ ಜಾಸ್ತಿ ಒಂಥರ ಸ್ಫೂರ್ತಿ ಇದ್ದಂಗೆ ಈಕೆ. ಇವಳ ಜೊತೆ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನನಗೆ ತುಂಬ ದುಃಖಕರ ಆಗಿ ನಾನು ಹೇಳೋ ಪರಿಸ್ಥಿತಿ ಬಂದಿದೆ. ಬಟ್ ಇವರು ಗಂಡದವರು ಇವರು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇವ್ರ ಜೊತೆ ಇರೋರು ಯಾರೋ ಸಮಿ ಅನ್ನೋರು ಕರ್ಕೊಂಡು ಹೋಗಿ ಅವ್ರಿಗೆ ದುಶ್ಚಟದಲ್ಲಿ ಹಾಕಿಬಿಟ್ಟು
ಅವ್ರಿಗೆ ಕೂಡಾಕ್ಬಿಟ್ಟಿದ್ದಾರೆ ಅಂತ ಇವ್ರಿಗೊಂದು ಸಲ ಕಾಲ್ ಮಾಡಿದ್ರಂತೆ. ಇವ್ರ ಹಸ್ಬೆಂಡಿಗೆ ಕಾಲ್ ಮಾಡಿದ್ರೆ ಅವ್ರು ಎತ್ಬಿಟ್ಟು ಹೇಳಿದ್ರೆ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ಕಷ್ಟದಲ್ಲಿ ಸಿಲುಕೊಂಡಿದ್ದೀನಿ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ರಂತೆ. ಇವ್ರಿಗೇನು ಅನ್ನಿಸ್ತಿದೆ ಅಂತ ಹೇಳಿದ್ರೆ, ಯಾವುದೋ ಕಷ್ಟದಲ್ಲಿದ್ದಾರೆ, ಏನೋ ಬ್ಲ್ಯಾಕ್ ಮೇಲಿಂಗ್ ನಡೀತಾ ಇದೆಯೋ, ಏನು ನಡೀತಾ ಇದೆಯೋ ಅಂತ ಇವ್ರಿಗೆ ತುಂಬ ಜಾಸ್ತಿ ಒಂಥರ ಯೋಚನೆ, ಇವ್ರೊಂದು ಹೇಳಬೇಕಂದ್ರೆ ಒಂಥರ ತುಂಬ ಜಾಸ್ತಿ ದುಃಖದಲ್ಲಿ ಇದಾಗ್ಬಿಟ್ಟಿದ್ದಾರೆ. ಅದರ ಜೊತೆಗೆ ಇವ್ರಿಗೆ ಇವಾಗ ಮನೇನೂ ಇಲ್ಲ. ಏನಕ್ಕಂದರೆ ಇವರ ಮಕ್ಕಳು ಏನು ಮಾಡಿದ್ದಾರೆ, ನೀವು ಮದುವೆ ಮಾಡ್ಕೊಂಡ್ರಲ್ವಾ, ಅವ್ರು ಮದುವೆ ಮಾಡಿಕೊಂಡು ನೀವು ಅವ್ರ ಹೆಸ್ರಿಗೆ ಮನೆ ಮಾಡಿಬಿಟ್ರಿ, ನಮ್ಮ ಹೆಸ್ರುಗಳ ಮೇಲೆಲ್ಲ ಕ್ರಿಮಿನಲ್ ಕೇಸ್ಗಳು ಬಿದ್ದಿದೆ, ಎಲ್ಲ ಬಿದ್ದಿದೆ. ನೀವು ಮದುವೆ ಮಾಡ್ಕೊಂಡಿದ್ದಕ್ಕೆ ತಾನೇ ಈ ಥರ ಆಗಿದೆ. ಸಾಲ ನೋಡಿದ್ರೆ ಸಾಲಗಾರರು ಮನೆ ಹತ್ರ ಬಂದುಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ. 70 ಲಕ್ಷ ಸಾಲ ಅಂತ ಹೇಳಿದ್ರೆ ಕಮ್ಮಿ ಅಲ್ಲ. ಒಂದು ಮಹಿಳೆ ಹೇಗೆ ಮಾಡಬೇಕು, ಅದರಲ್ಲೂ ಈಕೆ ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡಿ ಎಲ್ಲ ಮಾರಿ 15 ಲಕ್ಷದವರೆಗೂ ಈಕೆ ತೀರಿಸಿದಾಳೆ ಸಾಲ. ಇನ್ನು 15 ಲಕ್ಷದ 70 ಲಕ್ಷ ತೀರಿಸೋದಕ್ಕೆ ಎಲ್ಲಿಂದ? ಈಗ ಮಕ್ಕಳು ಜೊತೆ ಕೊಡಲ್ಲ ಅಂತಾರೆ, ಸಾಥ್ ಕೊಡಲ್ಲ ಅಂತಾರೆ, ಈತ ಗಂಡನೂ ಮಾಯ ಆಗಿಬಿಟ್ಟಿದ್ದಾನೆ ಅಂದರೆ ಈಕೆ ಗತಿ ಏನಾಗಬೇಕು? ಸೊ ಅದಕ್ಕೋಸ್ಕರ ನಾನು ಕಾನೂನಿನ ಪ್ರಕಾರ ಕಳಕಳಿಯಾಗಿ ಕೇಳ್ಕೊಳ್ತೀನಿ, ಏನಂತ ಹೇಳಿದ್ರೆ ಈಕೆಗೆ ನ್ಯಾಯ ದೊರಕಿಸ್ಬೇಕು. ಮತ್ತು ಅದಲ್ದಿರ ನಾವು ಆಲ್ರೆಡಿ ಕಮಿಷನರ್ ಆಫೀಸಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಕಮಿಷನರ್ ಸಾಹೇಬ್ರಿಗೂ ನಾನು ಹೇಳಿದ್ದೀನಿ, ದಯಾನಂದ ಸರ್ಗೆ ಮೀಟ್ ಮಾಡಿಸಿ ಮಾತಾಡ್ಸಿದ್ದೀನಿ ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ. ಇವ್ರಿಗೆ ನ್ಯಾಯ ದೊರಕಿಸೋದಲ್ಲಿ ನಾನು ಯಾವತ್ತೂ ಹಿಂದೇಟು ಹೊಡೆಯುವುದಿಲ್ಲ. ನಾನು ಹಗಲು ರಾತ್ರಿ ನಿಂತ್ಕೊಂಡು ಇವ್ರಿಗೋಸ್ಕರ ನ್ಯಾಯ ದೊರಕಿಸಿದ್ರೆ ಇವ್ರ ಗಂಡನಿಗೆ ಇವ್ರ ಮುಂದೆ ತಂದು ನಿಲ್ಲಿಸೋವರೆಗೂ ನಾನು ಉಸಿರಾಡೋದಿಲ್ಲ ಅಂತ ನಾನು ಇದು ಹೇಳ್ತಾ ಇದ್ದೀನಿ. ಸೊ ಧನ್ಯವಾದಗಳು, ನೀವೆಲ್ಲ ಸಪೋರ್ಟ್ ಮಾಡಿ ಇವ್ರಿಗೆ. ಧನ್ಯವಾದ.